ಶಾಂತಿ ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ರಷ್ಯಾದಲ್ಲಿ ಈಶ್ವರೀಯ ಸೇವೆಗಳಿಗೆ ನಿಮಿತ್ತರಾಗಿರುವಂತಹ ಬ್ರಹ್ಮಕುಮಾರಿಯರಾದಂಥ ಚಕ್ರಧಾರಿ ಬೆಹೆನ್ಜಿಯವರು ಮಮ್ಮಾರವರ ಜೊತೆಗಿನ ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈ ಈಶ್ವರೀಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಕೆಲವೇ ದಿನಗಳಾಗಿತ್ತು. ಮಮ್ಮಾರವರು ದೆಹಲಿಗೆ ಬಂದಿದ್ದರು. ನಮ್ಮ ಲೌಕಿಕ ತಾಯಿಯವರು ಬೆಳಿಗ್ಗೆ ಎದ್ದು ತಯಾರಾಗಿ ಮಮ್ಮಾರವನ್ನು ಭೇಟಿ ಮಾಡಲು ಹೋಗುತ್ತಿದ್ದರು. ನಾನು ಅವರನ್ನು ಕೇಳಿದೆ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಅವರು ಹೇಳಿದರು, ನಮ್ಮ ಮಾತೇಶ್ವರಿಜಿ ಬಂದಿದ್ದಾರೆ, ನಾನು ಅವರನ್ನು ಭೇಟಿ ಮಾಡಲು ಹೋಗುತ್ತಿದ್ದೇನೆ ಎಂದು ಹೇಳಿದರು. ನಾನು ಸಹ ಬರಬಹುದೇ ಎಂದು ಅವರು ಬೆಹೆನ್ಜಿಯವರು ಕೇಳ್ತಾರೆ, ಅವರ ಅಮ್ಮನ ಹತ್ರ ಕೇಳ್ತಾ ಇದ್ದಾರೆ. ಸರಿ, ನೀನು ಹೊರಡು. ನಾನು ಸಹ ಮಾತೇಶ್ವರಿಜಿಯವರನ್ನು ಮಿಲನ ಮಾಡಲು ಹೋದೆ. ಇನ್ನೂ ಕ್ಲಾಸ್ ಪ್ರಾರಂಭವಾಗಿರಲಿಲ್ಲ. ಮಮ್ಮ ತಮ್ಮ ಕೊಠಡಿಯ ಹೊರಗಡೆ ನಿಂತಿದ್ದರು. ಕೆಲವು ಅನನ್ಯ ಸಹೋದರಿಯರು ಸಾಲಾಗಿ ಮಮ್ಮಾರವರನ್ನು ಆಲಿಂಗನ ಮಾಡಿಕೊಳ್ಳುತ್ತಾ ಮಿಲನ ಮಾಡುತ್ತಿದ್ದರು. ಇಲ್ಲಿನ ಪದ್ಧತಿ ಹೀಗೆ ಇರಬಹುದು ಎಂದು ನಾನು ಯೋಚನೆ ಮಾಡಿದೆ. ನಾನು ಸಹ ಆ ಲೈನಿನಲ್ಲಿ ನಿಂತುಕೊಂಡೆ. ನಾನು ಯಾವಾಗ ಮಮ್ಮಾರವರ ಹತ್ತಿರ ಹೋದೆನೋ ಆಗ ಮಮ್ಮ ನನ್ನ ಎರಡೂ ಭುಜಗಳನ್ನು ಹಿಡಿದುಕೊಂಡು ಕೇಳಿದರು, ಒಳ್ಳೆಯದು, ಇವರು ನಮ್ಮ ಚಕ್ರಧಾರಿ ಆಗಿದ್ದಾರೆ. ಬಾಬಾರವರು ನನಗೆ ಪತ್ರದಲ್ಲಿ ನೀನೇ ಚಕ್ರಧಾರಿ ಆಗಿದ್ದೀಯಾ ಎಂದು ಬರೆದಿದ್ದರು. ಮಮ್ಮಾರವರು ನನ್ನನ್ನು ಇವರು ನಮ್ಮ ಚಕ್ರಧಾರಿ ಆಗಿದ್ದಾರೆ ಎಂದು ಕರೆದಾಗ ಎಲ್ಲ ಸಹೋದರ ಸಹೋದರಿಯರು ನನ್ನ ಹೆಸರೇ ಚಕ್ರಧಾರಿ ಇರಬಹುದೆಂದು ತಿಳಿದುಕೊಂಡರು. ಆ ದಿನದಿಂದ ಎಲ್ಲರೂ ನನ್ನನ್ನು ಚಕ್ರಧಾರಿ ಎಂದು ಕರೆಯಲು ಪ್ರಾರಂಭಿಸಿದರು. ಬಾಬಾರವರು ಬರೆದರು, ಮಮ್ಮಾರವರು ಕರೆದರು, ಹಾಗೂ ಬ್ರಾಹ್ಮಣರ ಬಾಯಿಯಿಂದ ಈ ಹೆಸರು ಘೋಷಿತವಾಯಿತು. ಈ ರೀತಿಯಾಗಿ ನನ್ನ ಹೆಸರು ಚಕ್ರಧಾರಿ ಎಂದು ಆಯಿತು. ಒಂದು ಬಾರಿ ನನಗೆ ಮುಂಬೈನಲ್ಲಿ ಬಾಬಾರವರ ಜೊತೆಯಲ್ಲಿ 1 ತಿಂಗಳ ಕಾಲ ಇರುವ ಸೌಭಾಗ್ಯ ಪ್ರಾಪ್ತಿಯಾಯಿತು. ಆ ಸಮಯದಲ್ಲಿ ಮಮ್ಮ ದೆಹಲಿಯಲ್ಲಿದ್ದರು. ಮಮ್ಮಾರವರು ಸಂದೇಶವನ್ನು ಕಳುಹಿಸಿದರು. ಯಾವ ಮಗು ಬಾಬಾರವರನ್ನು ಮಿಲನ ಮಾಡಿಕೊಂಡು ಬಂದಿದೆಯೋ ಆ ಮಗು ತನ್ನ ಅನುಭವವನ್ನು ಮಮ್ಮಾರವರಿಗೆ ಹೇಳಬೇಕು. ಮಮ್ಮಾರವರು ನನ್ನನ್ನು ತಮ್ಮ ಕೊಠಡಿಗೆ ಪ್ರತ್ಯೇಕವಾಗಿ ಕರೆದು ಹೇಳಿದರು, ಬಾಬಾರವರ ಜೊತೆಯಲ್ಲಿನ ಅನುಭವ ಹೇಗಿತ್ತು? ಬಾಬಾರವರು ಏನು ಹೇಳಿದರು? ನಾನು ನನ್ನ ಅನುಭವವನ್ನು ಹೇಳುತ್ತಿದ್ದಾಗ ಮಮ್ಮಾರವರು ಕೇಳುವ ರೀತಿಯು ಬಹಳ ವಿಚಿತ್ರವಾಗಿತ್ತು. ಆ ದೃಶ್ಯ ಈ ದಿನವೂ ನನ್ನ ಮುಂದೆ ಬರುತ್ತದೆ. ಮಮ್ಮ ಸಂಪೂರ್ಣವಾಗಿ ಲವಲೀನರಾಗಿ ಬಾಬಾರವರ ಮಾತುಗಳನ್ನು ಕೇಳುತ್ತಿದ್ದರು. ಬಾಬಾರವರ ನೆನಪು ಹಾಗೂ ಪ್ರೀತಿಯಲ್ಲಿ ಮುಳುಗಿ ಹೋಗಿರುತ್ತಿದ್ದರು. ಮಮ್ಮಾರವರಿಗೆ ಬಾಬಾರವರ ಬಗ್ಗೆ, ಬಾಬಾರವರ ಮಾತುಗಳ ಬಗ್ಗೆ ಎಷ್ಟೊಂದು ಪ್ರೀತಿ ಸತ್ಕಾರಗಳಿವೆ ಎಂದು ಆಗ ನನಗೆ ಅನಿಸಿತು. ಮಮ್ಮಾರವರು ಗದ್ಗದಿತರಾಗಿ ಕೇಳುತ್ತಿದ್ದರು. ಮಮ್ಮಾರವರು ಒಬ್ಬ ಬಾಬಾರವರಲ್ಲಿ 2 ರೂಪಗಳನ್ನು ನೋಡುತ್ತಿದ್ದರು. ಒಂದು ಪರಂಪಿತನ ರೂಪ ಹಾಗೂ ಇನ್ನೊಂದು ಜಗದ್ಪಿತನ ರೂಪ. ಮಮ್ಮಾರವರು ಬಾಬಾರವರನ್ನು ಪೂರ್ತಿಯಾಗಿ ತಿಳಿದುಕೊಂಡಿದ್ದರು. ಬ್ರಹ್ಮ ಬಾಬಾರವರಲ್ಲಿ ಯಾರು ಕುಳಿತಿದ್ದಾರೆ, ಯಾರು ಈ ಮಹಾನ್ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು. ಮಮ್ಮಾರವರು ಬಾಬಾರವರನ್ನು ಸಂಪೂರ್ಣವಾಗಿ ಅನುಸರಣೆ ಮಾಡಿದರು. ಬಾಬಾರವರು ಸಹ ಪ್ರತಿದಿನ ಬೆಳಿಗ್ಗೆ 2 ಗಂಟೆಗೆ ಏಳುತ್ತಿದ್ದರು. ಒಂದು ಬಾರಿ ನಾನು ಮಧುಬನಕ್ಕೆ ಬಂದಿದ್ದಾಗ ನನಗೆ ಬಾಬಾರವರಿದ್ದ ಪಕ್ಕದ ಕೊಠಡಿಯು ಇರಲು ಸಿಕ್ಕಿತ್ತು. ನಾನು ನೋಡಿದೆ, ಬಾಬಾ 2-2:30 ಗಂಟೆಗೆ ಎದ್ದು ಟೇಬಲ್ ಲ್ಯಾಂಪ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಟವಲನ್ನು ಮುಚ್ಚಿ ಮಂದ ಬೆಳಕಿನಲ್ಲಿ ಏನನ್ನೋ ಬರೆಯುತ್ತಿದ್ದರು. ಮಾರನೇ ದಿನ ನಾನು ಬಾಬಾರವರನ್ನು ಕೇಳಿದೆ, ಬಾಬಾ, ತಾವು ನಿನ್ನೆ ರಾತ್ರಿ ಏನನ್ನೋ ಸ್ವಲ್ಪ ಬರೆಯುತ್ತಿದ್ದೀರಿ? ಆಗ ಬಾಬಾರವರು ಹೇಳಿದರು, ಹೌದು ಮಗು, ಆಲ್ಮೈಟಿ ಬಾಬಾರವರು ಯಾವ ಆಜ್ಞೆಯನ್ನು ಕೊಟ್ಟಿದ್ದರೋ, ಯಾವ ಕಾರ್ಯವನ್ನು ಕೊಟ್ಟಿದ್ದರೋ ಅದನ್ನು ಪೂರ್ಣ ಮಾಡುತ್ತಿದ್ದೇನೆ. ನನಗೆ ಯಾವ ಕೆಲಸ ಮಾಡಲು ಸಿಗುತ್ತದೆಯೋ ಅದನ್ನು ನಾನು ಪೂರ್ಣ ಮಾಡಿದಾಗಲೇ ಅನ್ಯ ಮಕ್ಕಳನ್ನು ಏನಾದರೂ ಕೇಳಬಹುದು. ಹೀಗೆ ಬಾಬಾರವರು ರಾತ್ರಿಯೆಲ್ಲ ಎಚ್ಚರಗೊಂಡಿದ್ದು ಆಲ್ಮೈಟಿ ಬಾಬಾರವರ ಆಜ್ಞೆಯನ್ನು ಪಾಲನೆ ಮಾಡುತ್ತಿದ್ದರು. ಮಮ್ಮಾರವರ ಜೀವನ ಬಹಳ ಆಕರ್ಷಕ, ಅಂದರೆ ಅಯಸ್ಕಾಂತದಂತೆ ಸೆಳೆಯುವ ಜೀವನವಾಗಿತ್ತು. ಅವರನ್ನು ಯಾರೇ ನೋಡಿದವರೆಲ್ಲ ಇವರು ನಮ್ಮವರು ಎನ್ನುವ ಅನುಭವವನ್ನು ಮಾಡುತ್ತಿದ್ದರು. ತಮ್ಮ ತಾಯಿ ಎಂಬ ಅನುಭವವನ್ನು ಮಾಡುತ್ತಿದ್ದರು ಅಥವಾ ದೇವಿ ಮಾತೆಯ ದರ್ಶನವನ್ನು ಪಡೆಯುತ್ತಿದ್ದರು. ದೆಹಲಿಯ
ಕಮಲಾನಗರದಲ್ಲಿ ಒಬ್ಬ ಮಾತೆ ಬರುತ್ತಿದ್ದರು. ಅವರ ಪತಿ ಒಳ್ಳೆಯವರಾಗಿದ್ದರು. ಆದರೆ ಜನರು ಆಡುವ ಉದ್ರೇಕಗೊಳ್ಳುವಂತಹ ಮಾತುಗಳನ್ನು ಕೇಳಿ ಅವರು ತಮ್ಮ ಪತ್ನಿಯನ್ನು ಆಶ್ರಮಕ್ಕೆ ಹೋಗಲು ಬಿಡುತ್ತಿರಲಿಲ್ಲ. ಆ ಮಾತೆಯು ಪತಿಗೆ ತಿಳಿಯದಂತೆ ಬರುತ್ತಿದ್ದರು. ಅವರಿಗೆ ಮಮ್ಮ ಸೇವಾ ಕೇಂದ್ರಕ್ಕೆ ಬರುತ್ತಿದ್ದಾರೆ ಎನ್ನುವ ವಿಚಾರ ತಿಳಿದಾಗ ಆಕೆ ತನ್ನ ಪತಿಗೆ ಹೇಳಿದನು, ನೋಡಿ, ಮಾತೇಶ್ವರಿಜಿಯವರು ಬರುತ್ತಿದ್ದಾರೆ. ಅವರು ಅಂಬ ಆಗಿದ್ದಾರೆ, ದೇವಿ ಆಗಿದ್ದಾರೆ. ಅವರನ್ನು ನೀವು ಒಂದು ಸಾರಿ ಮಿಲನ ಮಾಡಿ ಅವರ ದರ್ಶನವನ್ನು ಮಾಡಿರಿ. ಒಂದು ವೇಳೆ ಅವರನ್ನು ಮಿಲನ ಮಾಡಿದ ಮೇಲೂ ಈ ಸಂಸ್ಥೆಗೆ ಹೋಗುವುದು ನಿಮಗೆ ಸರಿಯಿಲ್ಲ ಎಂದು ಅನ್ನಿಸಿದರೆ ನಾನು ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿಬಿಡುತ್ತೇನೆ. ಈ ರೀತಿ ಹೇಳಿ ಆಕೆ ತನ್ನ ಪತಿಯನ್ನು ಕರೆತಂದರು. ಮಮ್ಮ ಅವರಿಬ್ಬರ ಜೊತೆಯಲ್ಲಿ ವ್ಯಕ್ತಿಗತವಾಗಿ ಮಿಲನ ಮಾಡಿದರು. 5 ನಿಮಿಷ ಇಬ್ಬರಿಗೂ ಮಧುರವಾದ ದೃಷ್ಟಿಯನ್ನು ಕೊಟ್ಟರು ಹಾಗೂ ಮಧುರ ಮಹಾವಾಕ್ಯಗಳನ್ನು ತಿಳಿಸಿದರು. ಮಮ್ಮಾರವರ ದರ್ಶನವನ್ನು ಪಡೆದು ಮತ್ತು ಮಹಾವಾಕ್ಯಗಳನ್ನು ಕೇಳಿದ ಆ ವ್ಯಕ್ತಿ ಗದ್ಗದಿತರಾಗುತ್ತಿದ್ದರು. ಅವರೊಂದಿಗೆ ಅವರ ಪತ್ನಿ ಕೇಳಿದರು, ನೋಡಿ, ನಮ್ಮ ಮನೆ ಎಲ್ಲಿದೆಯೋ ಅಲ್ಲಿ ಒಂದು ಸೇವಾ ಕೇಂದ್ರವಿದೆ. ಅಲ್ಲಿಗೆ ಬರಲು ಮಮ್ಮಾರವರಿಗೆ ನಿಮಂತ್ರಣ ಕೊಡಿರಿ. ನಮಗೂ ಲಾಭವಾಗುತ್ತದೆ ಹಾಗೂ ಅಲ್ಲಿಯವರೆಗೂ ಲಾಭವಾಗುತ್ತದೆ. ಅವರ ಪತಿಯು ತಕ್ಷಣ ಮಮ್ಮಾರವರಿಗೆ ಹೇಳಿದರು, ಮಮ್ಮ, ತಾವು ನಮ್ಮ ನಿಮಂತ್ರಣವನ್ನು ಸ್ವೀಕಾರ ಮಾಡಿರಿ. ಆ ಸೇವಾ ಕೇಂದ್ರದಲ್ಲಿ ನಾವು ತಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೇವೆ. ಮಮ್ಮ ಬಹಳ ಪ್ರೀತಿಯಿಂದ ಅವರ ನಿಮಂತ್ರಣವನ್ನು ಸ್ವೀಕಾರ ಮಾಡಿದರು. 8 ದಿನಗಳಿಗಾಗಿ ಅವರು ಅಲ್ಲಿ ಬಹಳ ಚೆನ್ನಾಗಿ ಸಿದ್ಧತೆಗಳನ್ನು ಮಾಡಿದ್ದರು. 8 ದಿನಗಳೂ ಸಹ ಆ ವ್ಯಕ್ತಿ ಎಲ್ಲರಿಗಿಂತ ಮೊದಲು ಬಂದು ಮಮ್ಮಾರವರ ಎದುರಿಗೆ ಕ್ಲಾಸಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಮಮ್ಮಾರವರನ್ನು ನಾವು ನಿಮಂತ್ರಣ ಕೊಟ್ಟು ಕರೆದಿದ್ದೇವೆ. ಆದ್ದರಿಂದ ಸೇವಾ ಕೇಂದ್ರದಲ್ಲಿ ಯಾವುದೇ ವಸ್ತುವಿನ ಕೊರತೆ ಆಗಬಾರದು ಎಂದು ಯೋಚಿಸಿದರು. ಅನಂತರ ಅವರು ಬಾಬಾರವರ ಎಷ್ಟು ಪಕ್ಕಾ ವಿದ್ಯಾರ್ಥಿಯಾದರು ಎಂದರೆ ಅವರು ತಮ್ಮ ಹೊಸ ಮನೆಯನ್ನು ಕಟ್ಟಿಸಿದಾಗ ಕೆಳಗಡೆ ತಾವು ಸ್ವಯಂ ಇದ್ದು ಮೇಲಿನ ಮನೆಯನ್ನು ಸೇವಾ ಕೇಂದ್ರಕ್ಕಾಗಿ ನೀಡಿದರು. ಈ ರೀತಿಯಾಗಿ ಮಮ್ಮಾರವರ ಪಾಲನೆಯನ್ನು ಯಾರೆಲ್ಲ ಪಡೆದುಕೊಂಡರೋ ಅವರು ಬಾಬಾರವರ ವಾರಸುದಾರ ಮಗುವಾದರು. ಇಲ್ಲಿ ದೆಹಲಿ ಕೃಷ್ಣನಗರದಿಂದ ಬ್ರಹ್ಮಕುಮಾರಿಯಾದಂತಹ ದಾದಿ ಕಮಲ್ಮಣಿಜಿಯವರು ತಮ್ಮ ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾನು ಎಷ್ಟೊಂದು ಸೌಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಇಡೀ ಕಲ್ಪದ 84ನೇ ಜನ್ಮದಲ್ಲಿ ಬಾಲ್ಯದ 7ನೇ ವರ್ಷದ ವಯಸ್ಸಿನಲ್ಲಿ, ಅಂದರೆ 1937ರಲ್ಲಿ ಅಲೌಕಿಕ ದಿವ್ಯ ಜನ್ಮವನ್ನು ಪಡೆಯುತ್ತಿದ್ದ ಹಾಗೆಯೇ ಅಲೌಕಿಕ ತಾಯಿ ತಂದೆಯ ಪಾಲನೆ ಸಿಕ್ಕಿತು. ಚಿಕ್ಕ ಮಕ್ಕಳಾದ ನಮಗೆಲ್ಲ ಶಿವಬಾಬರವರು ಬ್ರಹ್ಮಬಾಬರವರ ಮೂಲಕ ಆತ್ಮಿಕ ಬೋರ್ಡಿಂಗ್ ತೆರೆದರು. ಅದಕ್ಕೆ ಓಂ ನಿವಾಸ ಎಂಬ ಹೆಸರನ್ನಿಟ್ಟರು. ನಮ್ಮ ಈಶ್ವರೀಯ ಬಾಲ್ಯದ ದಿನಗಳು ಬಹಳ ಅಲೌಕಿಕ ಹಾಗೂ ದಿವ್ಯವಾಗಿದ್ದವು. ದಿವ್ಯ ಜನ್ಮ ತೆಗೆದುಕೊಳ್ಳುತ್ತಿದ್ದಂತೆಯೇ 1 ಸೆಕೆಂಡಿನಲ್ಲಿ ಲೌಕಿಕ ತಾಯಿ ತಂದೆ ಸಂಬಂಧಿಕರು ನಮ್ಮವರೇ ಅಲ್ಲವೇನೋ ಎಂಬಂತೆ ನಮ್ಮ ಬುದ್ಧಿಯು ಅವರಿಂದ ತುಂಡರಿಸಲ್ಪಟ್ಟಿತು. ಈ ಶರೀರದ ಜನ್ಮವು ಅವರ ಮುಖಾಂತರ ಆಗಿದ್ದರೂ ಸಹ ನಮ್ಮ ಆತ್ಮದ ಕಲ್ಪದ ಹಿಂದಿನ ಸಂಸ್ಕಾರದ ಅನುಸಾರ ಅಲೌಕಿಕ ತಾಯಿ ತಂದೆ ಅಥವಾ ಈಶ್ವರೀಯ ಪರಿವಾರದೊಂದಿಗೆ ಸಹಜವಾಗಿಯೇ ಆತ್ಮಿಕ ಸಂಬಂಧವು ಜೋಡಿಸಲ್ಪಟ್ಟಿತ್ತು. ನಮ್ಮ ಪ್ರಿಯ ಮಮ್ಮಾರವರೊಂದಿಗೆ ಮೊಟ್ಟ ಮೊದಲ ಭೇಟಿ ಓಂ ನಿವಾಸಿನಲ್ಲಿ ಆಯಿತು. ಆ ಸಮಯದಲ್ಲಿ ಮಮ್ಮಾರವರ ಹೆಸರು ಮಮ್ಮ ಆಗಿರಲಿಲ್ಲ, ಓಂ ರಾಧೆ ಎಂಬುದಾಗಿತ್ತು. ಚಿಕ್ಕ ಮಕ್ಕಳಾದ ನಮ್ಮನ್ನು ನೋಡಿ ಮಮ್ಮ ಹೇಳಿದರು, ಈಗ ಮಕ್ಕಳಾದ ನೀವು ಯಾರೂ ನಿಮ್ಮ ಮನೆಗಳ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು. ಯಾವ ವಸ್ತುಗಳ ಮೇಲೆ ಓಂ ಗುರುತನ್ನು ಹೊಲೆಯಲಾಗಿರುತ್ತದೆಯೋ ಆ ಬಿಳಿ ವಸ್ತ್ರಗಳನ್ನೇ ಹಾಕಿಕೊಳ್ಳಬೇಕು. ಮಮ್ಮ ನಮಗೆ ಓಂ ಡ್ರೆಸ್ ತೊಡಿಸುತ್ತಾರೆ ಎಂದು ನಮಗೆಲ್ಲ ಬಹಳ ಖುಷಿಯಾಯಿತು. ಮಮ್ಮ ಹೇಳಿದರು, ಈ ಡ್ರೆಸ್ಸಿನ ಮೇಲೆ ಓಂ ಎಂಬುದಾಗಿ ಏಕೆ ಬರೆಯಲಾಗಿದೆ? ಏಕೆಂದರೆ ಓಂ ಅಂದರೆ ನಾನು ಒಂದು ಆತ್ಮ ಆಗಿದ್ದೇನೆ ಎಂಬ ಸ್ಮೃತಿಯಲ್ಲಿರಬೇಕು ಎಂದು. ಮಮ್ಮಾರವರು ನಮಗೆ ಬಾಬಾರವರ ಮುರಳಿಯಿಂದ ಯಾವುದೇ ಆತ್ಮಕ್ಕೆ ಸಹಜವಾಗಿ ಅರ್ಥವಾಗುವಂತೆ ಪಾಯಿಂಟ್ಸ್ಗಳನ್ನು ಹೇಗೆ ತೆಗೆಯಬೇಕು ಎಂಬುದನ್ನು ಕಲಿಸಿದರು. ಮಮ್ಮ ಬಹಳ ಕಾಪಿಗಳನ್ನು ಸಿಂಧಿ ಭಾಷೆಯಲ್ಲಿ ಬರೆಸಿದರು. ಆ ನಂತರವೂ ಆ ಕಾಪಿಗಳಿಂದ ಬಹಳ ಸೇವೆ ಆಯಿತು. ಈ ರೀತಿಯಾಗಿ ಯಜ್ಞದ ಇನ್ನೂ ಕೆಲವು ಸ್ಥೂಲ ಕಾರ್ಯಗಳನ್ನು ಕಲಿಸುತ್ತಿದ್ದರು.
ಅವು ಯಾವುದೆಂದರೆ ಅಡಿಗೆ ಮಾಡುವುದು, ಬಟ್ಟೆಗಳನ್ನು ಒಗೆಯುವುದು, ಚಪ್ಪಲಿಗಳನ್ನು ಹೊಲಿಯುವುದು, ಬಟ್ಟೆಗಳನ್ನು ಹೊಲಿಯುವುದು ಮುಂತಾದವು ಎಲ್ಲ ಸ್ಥೂಲ ಕಾರ್ಯಗಳನ್ನು ಅನುಭವಗಳನ್ನಾಗಿ ಮಾಡಿದರು. ಮಾಡಲು ಬರದಿದ್ದರೂ ಸಹ ಮಮ್ಮಾರವರ ಮುಂದೆ ಆಗಲಿ ಎನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಂಡ ಕಾರಣ ಪ್ರತಿಯೊಂದು ಕೆಲಸವೂ ಸಹಜವಾಯಿತು. ನಾನು ಗುಡ್ಗಾಂವ್ ಸೇವಾ ಕೇಂದ್ರದಲ್ಲಿ ಇರುತ್ತಿದ್ದೆ. ನಾನು 2 ದಿನಗಳಿಗಾಗಿ ಗುಡ್ಗಾಂವ್ಗೆ ಬರುತ್ತೇನೆ ಎಂದು ಮಮ್ಮ ನನಗೆ ಹೇಳಿದರು. ಈ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆದರೆ ಜೊತೆಗೆ ನಾನು ಮಮ್ಮಾರವರಿಗೆ ಹೇಳಿದೆ, ಮಮ್ಮ, ನಾನು ಚಿಕ್ಕವಳಾಗಿದ್ದೇನೆ, ನನಗೆ ಹೆಚ್ಚು ತಯಾರಿ ಮಾಡಲು ಬರುವುದಿಲ್ಲ. ಆಗ ಮಮ್ಮ ಹೇಳಿದರು, ನೋಡು ಕಮಲ್ಮಣಿ, ನೀನು ಚಿಕ್ಕವಳಾಗಿದ್ದೀಯ, ಆದರೆ ಚಿಕ್ಕವಳಾದರೂ ಸಹ ಮಮ್ಮಾರವರಿಗೆ ಆಮಂತ್ರಣ ನೀಡಿದ್ದೀಯ. ಈ ಮಾತು ಕೇಳಿ ಎಲ್ಲ ಸಹೋದರಿಯರು ನಿನ್ನನ್ನು ಪ್ರಶಂಸಿಸುತ್ತಾರೆ. ಆದ್ದರಿಂದ ನೀನು ಈ ಕಾರ್ಯವನ್ನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಬೇಡ. ಬಡಿ ದೀದಿ ಮನ್ಮೋಹಿನಿಜಿಯವರು ನಿನಗೆ ಸಹಾಯ ಮಾಡುವವರು. ಈ ರೀತಿಯಾಗಿ ಮಮ್ಮ ನನಗೆ ಬಹಳ ಧೈರ್ಯವನ್ನು ತುಂಬಿದರು ಮತ್ತು ಮಮ್ಮಾರವರು 2 ದಿನ ಗುಡ್ಗಾಂವ್ ಸೇವಾ ಕೇಂದ್ರದಲ್ಲಿ ಇದ್ದರು. ಬಹಳ ದೊಡ್ಡ ಕಾರ್ಯವಾಗಿದ್ದರೂ ಸಹ ಬಹಳ ಸಹಜವಾಯಿತು. 2 ದಿನಗಳವರೆಗೆ ಮಮ್ಮ ಬಹಳ ಸೇವೆ ಮಾಡಿದರು. ಬೆಳಗಿನ ಕ್ಲಾಸ್ ಮಾಡುವುದು, ಅನಂತರ ಸಹೋದರರೊಂದಿಗೆ ವ್ಯಕ್ತಿಗತವಾಗಿ ಭೇಟಿ ಮಾಡುವುದು ಇತ್ಯಾದಿ. ಇವುಗಳಿಂದ ಮಮ್ಮ ಹೇಗೆ ಸೇವೆ ಮಾಡುತ್ತಾರೋ ಹಾಗೆ ನಾನೂ ಮಾಡಬೇಕು ಎಂದು ನನಗೆ ಬಹಳ ಒಳ್ಳೆಯ ಅನುಭವವಾಯಿತು. ಮಮ್ಮಾರವರಿಗೆ ನಾನು ಹೇಳಿದೆ, ಒಬ್ಬ ಸಹೋದರರಾದ ಜೈನ್ ಸಹೋದರರಾದಂಥ ತನ್ನ ಯಾವುದೇ ಮಾತನ್ನು ಮತ್ತೊಬ್ಬರು ಕೇಳದೇ ಹೋದರೆ ಬಹಳ ಅಸಂತುಷ್ಟರಾಗುತ್ತಾರೆ ಎಂದು. ಆಗ ಮಮ್ಮಾರವರು ಹೇಳಿದರು, ನೋಡಿ, ಯಾರಿಗಾದರೂ ಬಾಯಾರಿಕೆ ಆದಾಗ ಅವರಿಗೆ ನೀರನ್ನು ಕೊಡದೆ 36 ಪ್ರಕಾರದ ಭೋಜನವನ್ನು ಕೊಟ್ಟರೆ ಅವರು ರಾಜಿಯಾಗುತ್ತಾರೇನೋ? ಆದ್ದರಿಂದ ಆ ಆತ್ಮದ ಸಂಸ್ಕಾರವನ್ನು ನೋಡಿ ಅವರ ಮಾತನ್ನು ಒಪ್ಪಿಕೊಂಡು ಸಂತುಷ್ಟ ಮಾಡಬೇಕಾಗಿದೆ. ನಂತರ ಆ ಸಹೋದರನ ಸಂಸ್ಕಾರವನ್ನು ನೋಡಿ ಮಮ್ಮಾರವರು ಅವರ ಹೆಸರನ್ನು ಓಕೆ ಎಂದು ಇಟ್ಟರು. ಆ ಸಹೋದರನಿಗೆ ಬಹಳ ಸ್ನೇಹ ಉಂಟಾಯಿತು. ಓಕೆ ಎಂದು ಹೆಸರನ್ನು ಇಟ್ಟಿದ್ದರಿಂದ ಅವರು ಓಕೆ ಆಗಿಬಿಟ್ಟರು, ಅಂದರೆ ಪರಿವರ್ತನೆ ಆಗಿಬಿಟ್ಟರು. ಮಮ್ಮಾರವರ ಮಾತು ಜೈನ್ ಸಹೋದರನಿಗೆ ವರದಾನವಾಗಿಬಿಟ್ಟಿತು. ಈ ರೀತಿಯಾಗಿ ಮಮ್ಮ ವರದಾನಿಯಾಗಿದ್ದರು, ತ್ರಿಕಾಲದರ್ಶಿಯಾಗಿದ್ದರು ಮತ್ತು ವಿಶ್ವದ ಎಲ್ಲ ಆತ್ಮಗಳ ಕಲ್ಯಾಣವನ್ನು ಮಾಡುವಂತಹ ವಿಶ್ವ ಕಲ್ಯಾಣಿ ಆಗಿದ್ದರು. ಓಂ ಶಾಂತಿ.